ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವಿವತ್ತು ಈ ಚರ್ಮದ ಸಂಬಂಧಿ ಕಾಯಿಲೆಗಳು ನೋಡಿ, ಸುಮಾರು ವರ್ಷಗಳಿಂದ ಸುಮಾರು ಜನ ಚರ್ಮದ ಸಂಬಂಧಿ ಕಾಯಿಲೆಗಳು, ಸೋರಿಯಾಸಿಸ್ ಇರ್ಬೋದು, ಸ್ಕಾಲ್ಪ್ ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ, ತುರಿಕೆ ಇರ್ಬೋದು, ಸುಮಾರು ಈ ತರ ಚರ್ಮದ ಕಾಯಿಲೆಗಳನ್ನ ಬರ್ತಾ ಇರ್ತಾರೆ. ಇದರಲ್ಲಿ ನಾವು ಈ ಶಾಸ್ತ್ರೀಯವಾಗಿ ಪಾರಂಪರಿಕವಾಗಿ ನಾವು ತಲತಲಾಂತರದಿಂದ ಕೊಡ್ತಾ ಬಂದಂತ ಈ ಆಯುರ್ವೇದ ಶಾಸ್ತ್ರ ಇರ್ಬೋದು, ಅಥವಾ ಈ ಸಿದ್ಧ ಮೆಡಿಸಿನ್ ಇರ್ಬೋದು, ಅಥವಾ ಹೋಮಿಯೋಪತಿ ಮೆಡಿಸಿನ್ಸ್ ಇರ್ಬೋದು, ನ್ಯಾಚುರೋಪತಿಕ್ ಮೆಡಿಸಿನ್ಸ್ ಇರ್ಬೋದು, ಯಾವುದೇ ಇರಲಿ, ಇದರೆಲ್ಲ ನಾವು ಅವರ ಮೆಡಿಸಿನ್ಸ್ ನಾವು ನೋಡಿದಾಗ ಈ ಚರ್ಮ ಕಾಯಿಲೆಗೆ ಕೊಡುವಂತ ಮೆಡಿಸಿನ್ಸ್ಗಳು ನಮ್ಮ ದೇಹದ ಒಂದು ಶೋಧನೆಯನ್ನ, ಅಂದ್ರೆ ನಮ್ಮ ದೇಹದಿಂದ ಮಲವನ್ನ ಅಥವಾ ತ್ಯಾಜ್ಯ ವಸ್ತುಗಳನ್ನ, ಇಂಪ್ಯೂರಿಟೀಸ್ನ ನಮ್ಮ ಬ್ಲಡ್ ಇಂದ ಆಗ್ಲಿ ನಮ್ಮ ಗಟ್ಟಿಂದ ಆಗ್ಲಿ ತೆಗೆದು ಹೊರಗಡೆ ಹಾಕ್ಲಿಕ್ಕೆ ಏನು ಮೆಡಿಸಿನ್ಸ್ಗಳಿದಾವೆ ಅದನ್ನೇ ಮೇನ್ ಆಗಿ ಕೊಟ್ಟಿರ್ತಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ತುಂಬಾ ಆಶ್ಚರ್ಯಕರ ವಿಷಯಗಳು ಕಂಡುಬಂತು. ಆಕ್ಚುಲಿ ಚರ್ಮಕ್ಕೂ ಮತ್ತು ನಮ್ಮ ಗಟ್ಟಿಗೂ ನೇರವಾದ ಸಂಬಂಧ ಇದೆ. ಅದಕ್ಕೆ ನಾವು ಗಟ್ ಸ್ಕಿನ್ ಆಕ್ಸಿಸ್ ಅಂತ ಹೇಳ್ತೀವಿ. ಈ ಗಟ್ ಸ್ಕಿನ್ ಆಕ್ಸಿಸ್ ಬಗ್ಗೆ ಯಾವಾಗ ಸಮಯ ಸಿಕ್ಕಿದ್ರೆ ನೀವು ಗೂಗಲ್ ಮಾಡಿ ನೋಡಿ. ಯಾಕಂದ್ರೆ ಹಿಂದೆನೆ ನಮಗೆ 2000 ವರ್ಷ ಹಿಂದೆನೆ ನಮಗೆ ಆಲ್ ಡಿಸೀಸಸ್ ಬಿಗಿನ್ಸ್ ಇನ್ ದ ಗಟ್ ಅನ್ನೋ ಒಂದು ಕಾನ್ಸೆಪ್ಟ್ ಕಂಡುಹಿಡಿದಿದ್ರು. ಅದನ್ನ ಇತ್ತೀಚೆಗೆ ಶಾಸ್ತ್ರಜ್ಞರು ಅಥವಾ ಸಂಶೋಧನಾಕಾರರು ಅದನ್ನ ತಿಳ್ಕೊಳ್ತಾ ಇದ್ದಾರೆ. ನಮ್ಮ ಚರ್ಮಕ್ಕೂ ಮತ್ತು ನಮ್ಮ ಗಟ್ಟು, ನಮ್ಮ ಹೊಟ್ಟೆಗೂ ಏನ್ ಸಂಬಂಧ ನೋಡಿ. ಹೊಟ್ಟೆ ಕೆಟ್ಟರೆ, ಹೊಟ್ಟೆನಲ್ಲಿ ಸರಿಯಾದ ಒಂದು ಜೀರ್ಣ ಆಗದಲೆ ಅಲ್ಲೇ ಉಳ್ಕೊಂಡಿದ್ರೆ ಮಲವಾಗಿ ಅಥವಾ ತ್ಯಾಜ್ಯ ವಸ್ತುಗಳಾಗಿ ವಿಷಯುಕ್ತವಾಗಿ ಏನಾದ್ರು ಈ ಫುಡ್ ಪಾರ್ಟಿಕಲ್ಸ್ ಹಂಗೆ ಉಳ್ಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕರ್ಡ್ನಲ್ಲಿ ಅಂಟ್ಕೊಂಡಿರುವಂತ ಈ ಮಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕೆಟ್ಟ ಬ್ಯಾಕ್ಟೀರಿಯಾಗಳಿಗೆ ಒಂದು ಆಗಮ ಸ್ಥಾನ ಆಗ್ಬಿಡುತ್ತೆ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಸುಮಾರು ಸಾವಿರಾರು ತರದ ಟಾಕ್ಸಿನ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ. ಈ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಮೇಲೆ ಆಕ್ಟ್ ಮಾಡ್ಬಿಟ್ಟು ನಮ್ಮ ಚರ್ಮದಲ್ಲಿ ಈ ತರ ವಿಚಿತ್ರ ಕಾಯಿಲೆಗಳನ್ನ ಕಂಡುಬರುವಂಥದ್ದು. ಹಾಗಾಗಿ ಆಯುರ್ವೇದ ಶಾಸ್ತ್ರ ಆಗಿರ್ಬೋದು, ಬೇರೆ ನಮ್ಮ ಪ್ರಾಚೀನ ಶಾಸ್ತ್ರಗಳು ಎಲ್ಲರೂ ನಮ್ಮ ಗಟ್ ಕ್ಲೀನಿಂಗ್, ನಮ್ಮ ಹೊಟ್ಟೆನ ಕ್ಲೀನ್ ಇರ್ತಾ ಇದ್ರು. ನೀವು ಯಾವುದೇ ಒಂದು ನ್ಯಾಚುರೋಪತಿ ಸೆಂಟರಿಗೋ ಅಥವಾ ಆಯುರ್ವೇದಿಕ್ ಸೆಂಟರಿಗೆ ಹೋಗಿ ಅಡ್ಮಿಟ್ ಆಗಿದ್ರೆ ಚರ್ಮದ ಸಂಬಂಧಿಕರು ಫಸ್ಟ್ ಥಿಂಗ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಹೊಟ್ಟೆನ ಕ್ಲೀನ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತಾರೆ. ಅದಾದ ನಂತರನೇ ನಿಮಗೆ ಒಂದು ನಿಮ್ಮ ಈ ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇಚ್ಚಿಂಗ್ ಇರ್ಬೋದು, ಫಸ್ಟ್ ದಿನನೇ ಒಂದು 50 to 60% ತನಕ ನಿಮಗೆ ಈ ತುರಿಕೆ, ಕಜ್ಜಿ ಇಂಥವೆಲ್ಲ ರ್ಯಾಷಸ್ ಏನಿದೆ ಅದು ಕಡಿಮೆ ಆಗೋಗ್ಬಿಡುತ್ತೆ. ಇದು ಸಂಪೂರ್ಣವಾದ ಗುಣ ಅಲ್ಲ, ಆದ್ರೆ ಇದು ನಿಮ್ಮ ಒಂದು ಜೊತೆಗೆ ಇದು ಮಾಡ್ತಾ ಬರೋದ್ರಿಂದ, ನಿಮ್ಮ ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಚರ್ಮದ ಸಮಸ್ಯೆಗಳಲ್ಲಿ ಸಾವಿರಾರು ಚೇಂಜಸ್ ಕಾಣುತ್ತೆ, ಒಂದು ಉತ್ತಮ ಫಲಿತಾಂಶ ಕಂಡು ಬರುತ್ತೆ ಅಂತ ಕಂಡು ಬಂದಿದೆ. ಈ ತರ ನೀವು ಯಾವುದೇ ತರ ಮೆಡಿಸಿನ್ಸ್ ಮಾಡ್ತಾ ಇರಿ, ಲೈಕ್ ನಿಮ್ ಚರ್ಮದ ಕಾಯಿಲೆಗಳು, ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಇರ್ಬೋದು, ನೀವು ಯಾವುದೇ ಮೆಡಿಸಿನ್ಸ್ ಮಾಡ್ತಾ ಇರಿ, ಜೊತೆಗೆ ಈ ಒಂದು ನಾನು ಕೆಲವೊಂದು 3 ಟಿಪ್ಸ್ ನ ಹೇಳ್ಕೊಡ್ತೀನಿ. ಹೇಗೆ ನಿಮ್ಮ ಹೊಟ್ಟೆಯನ್ನ ನೀವು ವಾರಕ್ಕೊಂದ್ಸಲನೋ 15 ದಿನಕ್ಕೊಂದ್ಸಲನೋ ಕ್ಲೀನ್ ಆಗಿ ಇಟ್ಕೋಬೇಕು, ಮತ್ತು ಪ್ರತಿದಿನ ಯಾವ ರೀತಿ ನಿಮ್ಮ ಒಂದು ಗಟ್ನ ಕ್ಲೀನ್ ಆಗಿ ಇಟ್ಕೊಂಡು ಕೆಟ್ಟ ವಸ್ತುಗಳು ಅಥವಾ ಕೆಟ್ಟ ನಿಮ್ಮ ಬ್ಯಾಕ್ಟೀರಿಯಾಗಳು ಅಥವಾ ಏನು ಡಿಸ್ಬೋಸಿಸ್ ಅಂತ ಹೇಳ್ತೀವಿ ಅದು ಉಂಟಾಗಬಾರ್ದು ಅಂತ ಒಂದು 3 ಟೆಕ್ನಿಕ್ ಹೇಳ್ಕೊಡ್ತೀನಿ, ಗಮನ ಇಟ್ಕೊಳ್ಳಿ. ಅದರಲ್ಲಿ ಮೊದಲನೇದು, ನಾನು ತುಂಬಾ ಜನಕ್ಕೆ ಇದನ್ನ ಪ್ರಿಸ್ಕ್ರೈಬ್ ಮಾಡಿದ್ದೀನಿ, ಹಿಂದಿನ ವಿಡಿಯೋದಲ್ಲೂ ಇದನ್ನ ಹೇಳಿದ್ದೀನಿ. ಅದು ಏನಂದ್ರೆ ಕ್ಯಾಸ್ಟರ್ ಆಯಿಲ್ ಪರ್ಗೇಷನ್, ಹರಳೆಣ್ಣೆ. ನೋಡಿ, ತುಂಬಾ ಹಿಂದಿನ ಕಾಲದಿಂದನೂ ಹೊಟ್ಟೆ ಕೆಟ್ಟರೆ ಅಥವಾ ಚರ್ಮದ ಕಾಯಿಲೆ ಇದ್ರೆ, ತುರ್ಕೆ ಇದ್ರೆ, ಮನೇಲಿ ಅಜ್ಜಿ ಇದ್ರೆ ಹೇಳ್ತಾ ಇದ್ರು, ಒಂದ್ ಸ್ಪೂನ್ ಹರಳೆಣ್ಣೆ ಕುಡಿ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಕೂಡ ಇವಾಗ ವೈಜ್ಞಾನಿಕವಾಗಿ ಪುರವಾಗಿದೆ. ಯಾಕಂದ್ರೆ ಕ್ಯಾಸ್ಟರ್ ಆಯಿಲ್ ಇರುವಂತ ತುಂಬಾ ಒಂದು ಔಷಧೀಯ ಗುಣಗಳು ಇದನ್ನ ಸಹಾಯ ಮಾಡುತ್ತೆ. ಯಾಕಂದ್ರೆ ನಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸಂಶೋಧನೆ ಪುರವಾಗಿದೆ. ಅದನ್ನ ಹೆಂಗ್ ಮಾಡಿ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಸ್ವಲ್ಪ ಗಮನ ಇಟ್ಕೊಳ್ಳಿ. ಹಿಂಗೆ ಅಂತ ಹೇಳಿದ್ರೆ ಒಂದು 30 ml ನಿಮ್ ಬಾಡಿ ವೇಟ್ ತಕ್ಕಂಗೆ ಒಂದು 50-60 ವೇಟ್ ಇದ್ರೆ ಒಂದು 30 ml 30 ml ನಷ್ಟು ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ತಗೊಳ್ಳಿ. ನಿಮ್ಮ ವೇಟ್ ಜಾಸ್ತಿ ಇದೆ, ಒಂದು 70-80 ಮೇಲ್ ನಂತರ ಜಾಸ್ತಿ ಇದ್ದಂದ್ರೆ ಒಂದು 40 to 50 ml ತನಕ ನಿಮ್ಮ ಕೆಪಾಸಿಟಿಗೆ ತಕ್ಕನಷ್ಟು ಯಾವ್ದಾದ್ರು ಒಂದು ಸಂಡೇನೋ ಯಾವ್ದಾದ್ರು ರಜದ ದಿವಸನೋ ಮಾತ್ರ ಮಾಡ್ಕೊಳ್ಳಿ. ಇದನ್ನ ಪರ್ಗೇಷನ್ ಅಂತ ಒಂದ್ಸಲ ನಿಮ್ಮ ಹೊಟ್ಟೆನ ಫುಲ್ ಕ್ಲೀನ್ ಮಾಡ್ಕೊಳ್ಳೋದು. ಒಂದು 30-40 ml ಅಂತ ಅಂದ್ಕೊಳ್ಳಿ ಆವರೇಜ್ ಅಲ್ಲಿ. ಆ ಕ್ಯಾಸ್ಟರ್ ಆಯಿಲ್ಗೆ ಒಂದು 10 ml ನಷ್ಟು 10 ml ನಷ್ಟು ಜಿಂಜರ್ ಜ್ಯೂಸ್, ಶುಂಠಿಯನ್ನು ಚೆನ್ನಾಗಿ ಕೊಟ್ಬಿಟ್ಟು ಅದನ್ನ ರಸ ಹಿಂಡ್ಬಿಡಿ, ಬಟ್ಟೆಲಿ ಹಾಕ್ಬಿಟ್ಟು ಒಂದು 2 ಸ್ಪೂನ್ ಅಷ್ಟು, ಒಂದು 10 ml ಅಷ್ಟು ಅದಕ್ಕೆ ಮಿಕ್ಸ್ ಮಾಡಿ, ಜೊತೆಗೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ, ಅದು ಒಂದು 10 ml ಅಷ್ಟು ಬರುತ್ತೆ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ಸಾಧ್ಯವಾದರೆ ಇದು ಒಂದು ಆಪ್ಷನಲ್ ಆಗಿ ಎಪ್ಸಮ್ ಸಾಲ್ಟ್ ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ ನಿಮಗೆ ಎಲ್ಲ ಮೆಡಿಕಲ್ ಶಾಪ್. ಅದು ಕೇವಲ ಒಂದು ಚಿಟಿಕೆಯಷ್ಟು ತಗೊಳ್ಳಿ, ಅದಕ್ಕೆ ಹಾಕಿ 3 ಚೆನ್ನಾಗಿ ಕಲಸಿ, 4 ಈ ಕ್ಯಾಸ್ಟರ್ ಆಯಿಲ್ ಇರ್ಬೋದು, ಜಿಂಜರ್ ಜ್ಯೂಸ್ ಇರ್ಬೋದು, ಲೆಮನ್ ಜ್ಯೂಸ್ ಇರ್ಬೋದು, ಮತ್ತು ಈ ಎಪ್ಸಮ್ ಸಾಲ್ಟ್, ಶುಂಠಿಯ ರಸ, ನಿಂಬೆ ರಸ ಮತ್ತು ಮೆಗ್ನೀಷಿಯಂ ಸಲ್ಫೇಟ್, ಇದನ್ನ 4 ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 100 ml ನಷ್ಟು ತಗೊಳ್ಳಿ, ಹಾಟ್ ವಾಟರ್, ಬಿಸಿ ನೀರು. ಆ ಬಿಸಿ ನೀರಿಗೆ ಅದನ್ನ ಆ ಮಿಶ್ರಣನ ಮಿಕ್ಸ್ ಮಾಡಿ ಚೆನ್ನಾಗಿ ಕದರ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಖಾಲಿ ಹೊಟ್ಟೆಲಿ ಕುಡಿಬೇಕನ್ನ. ಏನು ಆಹಾರ ಸೇವಿಸಿರ್ಬೋದು, ನೀರು ಬೇಕಾದ್ರೆ ಕುಡಿದಿರ್ಬೋದು, ಅದನ್ನ ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು. ಹಿಂದಿನ ರಾತ್ರಿ ಕೂಡ ನೀವು ತುಂಬಾ ಹೆವಿ ಫುಡ್ ತೊಗೊಳಕ್ ಹೋಗ್ಬೇಡಿ, ಸ್ವಲ್ಪ ಲೈಟ್ ಫುಡ್, ಮಜ್ಜಿಗೆ ನಾನು, ಮೊಸರನ್ನ ಈ ತರ ತಿನ್ಕೊಂಡು, ತರಕಾರಿಗಳು, ಹಣ್ಣುಗಳನ್ನ ತಿನ್ಕೊಂಡಿರಿ. ಹಿಂದಿನ ದಿವಸ ಹೆವಿ ನಾನ್ ವೆಜ್ ಏನಾದ್ರು ಮಟನ್ ಫುಡ್ ಈ ತರ ತಿಂದಿದ್ರೆ ಮುಂದಿನ ದಿವಸ ಈ ತರ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಆದಷ್ಟು ಸಾಫ್ಟ್ ಫುಡ್ ಹಿಂದಿನ ದಿವಸ ಇರಲಿ. ಈ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ 6 ಗಂಟೆಗೆ ಇದನ್ನ ಕುಡಿದ್ಬಿಡಿ. ಒಂದು 6 ಗಂಟೆ ಕುಡಿದ ನಂತರ ಒಂದು ಸಣ್ಣದಾಗಿ ಸಿಪ್ ಬೈ ಸಿಪ್, ಈ ಕಾಫಿ ಕುಡ್ದಂಗೆ ಸಣ್ಣದಾಗಿ ಬಿಸಿ ನೀರು ಕುಡಿತಾ ಬನ್ನಿ. ಕಾಫಿ ಕುಡಿಬೇಡಿ, ಬಿಸಿ ನೀರನ್ನ ಕುಡಿತಾ ಬನ್ನಿ, ಸಿಪ್ ಬೈ ಸಿಪ್ ಕುಡಿತಾ ಬರ್ಬೇಕು.
ಒಂದು 8 ಗಂಟೆ ಅಷ್ಟೊತ್ತಿಗೆ ನಿಮಗೆ ಈ ಹೊಟ್ಟೆನಲ್ಲಿ ತಳಮಳ ಶುರು ಆಗುತ್ತೆ, ಗುಡುಗುಡ ಶುರು ಆಗುತ್ತೆ, ಮೋಷನ್ ಆಗಿ ಸ್ಟಾರ್ಟ್ ಆಗುತ್ತೆ, ಲೂಸ್ ಮೋಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಬೇಸಿಕಲಿ ಒಂದು 6ರಿಂದ 7 ಸಲ ಆಗುತ್ತೆ. ಒಂದು ಆವರೇಜ್ ಒಂದು 60 to 70 ಇಯರ್ಸ್ ಏಜ್ ವೇಟ್ ಇರುವಂಥ ವ್ಯಕ್ತಿಗೆ ಒಂದು 6ರಿಂದ 7 ಸಲ ಆಗುತ್ತೆ. ಅದಾದ ನಂತರ ನೀವು ಸ್ಟಾಪ್ ಮಾಡಿ, ನಿಮಗೆ ಸುಸ್ತಾಗ ಶುರು ಆಗುತ್ತೆ, ನೀವು ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಒಂದು ಪಚ್ಚಬಾಳೆ ಹಣ್ಣು ತಿನ್ನಿ, ಅಥವಾ ಒಂದು ಗ್ಲಾಸ್ ಮಜ್ಜಿಗೆ ಕುಡೀರಿ, ಅಥವಾ ಬ್ಲ್ಯಾಕ್ ಟೀ ವಿತ್ ಲೆಮನ್, ಕಟನ್ ಕಾಫಿ ಅಂತ ಹೇಳ್ತಾರಲ್ಲ, ಅಥವಾ ಕಟನ್ ಚಾಯ್ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿಕೊಂಡು ನೀವು ಅದನ್ನ ಕುಡಿದ ತಕ್ಷಣ ನಿಮ್ಮ ಒಂದು ಪರ್ಗೇಷನ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ. ಮತ್ತು ಆ ದಿವಸ ನೀವು ಯಾವುದೇ ರೀತಿಯ ಖಾರವಾಗಿರುವಂಥದ್ದು, ನಾನ್ ವೆಜ್ ಐಟಮ್ಸು, ಕರೆದಂಥ ಐಟಮ್ಸು, ತುಂಬಾ ಖಾರ ಇರುವಂಥದ್ದು, ತುಂಬಾ ಸ್ಪೈಸಿ ಇರುವಂಥ ಐಟಮ್ಸ್ನ ಸೇವಿಸಬೇಡಿ. ಸಾಧ್ಯವಾದರೆ ಕೇವಲ ಅನ್ನ, ಗಂಜಿಯನ್ನ, ಮೊಸರು ಅನ್ನ, ಬೆಣ್ಣೆ ತುಪ್ಪ ಹಾಕೊಂಡು ಆ ದಿನ ಸೇವಿಸಿ. ನಿಮ್ಮ ಹೊಟ್ಟೆ ಏನಂದ್ರೆ ಕ್ಲೀನ್ ಆಗಿರುತ್ತಲ್ಲ, ಮತ್ತೆ ಏನಾದ್ರು ಖಾರ ಹಾಕಿದ ತಕ್ಷಣ ಮತ್ತೆ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಈ ಒಂದು ಪರ್ಗೇಷನ್ ಥೆರಪಿ, ಈ ಸ್ಕಿನ್ ಡಿಸೀಸ್ ಇದ್ದವ್ರಿಗೆ, ತುಂಬಾ ಹೆವಿ ಸೋರಿಯಾಸಿಸ್ ಇರುತ್ತೆ, ಅಲ್ಟಿಯೇರಿಯಾ ಇರುತ್ತೆ, ಇಂಥದ್ದರಲ್ಲಿ ಸಡನ್ ಆಗಿ ಅವರ ತುರಿಕೆ ಮತ್ತು ಈ ಸೋರಿಯಾಸಿಸ್ನ ಪ್ರಮಾಣ ಸಡನ್ ಕಡಿಮೆ ಆಗಿಬಿಡುತ್ತೆ. ನಾವು ಯಾವುದೇ ಮೆಡಿಸಿನ್ಸ್ನ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಇದು ಪ್ರತಿಯೊಬ್ಬ ನಮ್ಮ ಪೇಷಂಟ್ ನಲ್ಲೂ ಕೂಡ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ, ಈ ತರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಅದು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅದರಲ್ಲೇ ನಿಮಗೆ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಕೊಟ್ಟಂತ ಮೆಡಿಸಿನ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗ್ತಾ ಶುರು ಆಗುತ್ತೆ. ಎರಡನೇದಾಗಿ ಒಳ್ಳೆಯ ಸಾಲ್ಯುಬಲ್ ಫೈಬರ್ ಇರಬೇಕು ನಮ್ಮ ಬಾಡಿನಲ್ಲಿ. ಎರಡನೇ ಟೆಕ್ನಿಕ್ ಏನಂತ ಹೇಳಿದ್ರೆ, ನಾರಿನ ಅಂಶದಲ್ಲಿ 2 ತರ ಇರುತ್ತೆ. ಒಂದು ಸಾಲ್ಯುಬಲ್ ಫೈಬರ್, ಒಂದು ಇನ್ಸಾಲ್ಯುಬಲ್ ಫೈಬರ್. ಅದರಲ್ಲಿ ಸಾಲ್ಯುಬಲ್ ಫೈಬರ್ ಅಂತ ಹೇಳಿದ್ರೆ ನೀರಿನಲ್ಲಿ ಕರಗುವಂತಹ ಮತ್ತು ಕೊಳೆಯುವಂತಹ ನಾರಿನ ಅಂಶ ಇರುವಂಥದ್ದು. ಇದು ಸಾಧಾರಣವಾಗಿ ನಮಗೆ ತರಕಾರಿಗಳು ಸಿಗುತ್ತೆ. ಸೊ ಇದನ್ನ ಹೇಳಕ್ಕೆ ಲೈಕ್ ಬೆಂಡೆಕಾಯಿ ಇರ್ಬೋದು. ಈ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಬೇಕಾದ್ರೆ ನೀವು ನೀರಿನಲ್ಲಿ ಹಾಕ್ಬಿಟ್ಟು ರಾತ್ರಿ ಅದನ್ನ ಮಾಡೋಕ್ಕಿಂತ ಮುಂಚೆ ಆ ಬೆಂಡೆಕಾಯಿನ ತೆಗೆದು ಬಿಸಾಕ್ಬಿಟ್ಟು ಆ ನೀರನ್ನ ಕುಡಿಯುವಂಥದ್ದು ಕೂಡ ಒಳ್ಳೆ ಸಾಲ್ಯುಬಲ್ ಫೈಬರ್ ಜಾಸ್ತಿ ಮಾಡುತ್ತೆ. ಇಲ್ಲ ಸಾಲ್ಯುಬಲ್ ಫೈಬರ್ ಹೇರಳವಾಗಿರುವಂಥದ್ದು ಹೇಳಿದ್ರೆ ಮೆಂತ್ಯ ಇರ್ಬೋದು, ಈ ಅಗಸೆ ಬೀಜ ಇರ್ಬೋದು, ಅಥವಾ ಈ ಎಳ್ಳು ಇರ್ಬೋದು, ಬಿಡಿದಾಗ್ಲಿ ಕರಿದಾಗ್ಲಿ ಎಳ್ಳು ಇರ್ಬೋದು. ಈ ಮೂರನ್ನು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಹುರಿದಿಟ್ಕೊಂಡು ಒಂದೊಂದು ಸ್ಪೂನ್ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಸೇವಿಸ್ತಾ ಬರೋದ್ರಿಂದ ನಮ್ಮ ಹೊಟ್ಟೆಗೆ ಅಗತ್ಯವಾದಷ್ಟು ಒಂದು ಇದು ಸಿಗುತ್ತೆ ಅಂತದ್ದು ಸಾಲ್ಯುಬಲ್ ಫೈಬರ್. ಈ ಸಾಲ್ಯುಬಲ್ ಫೈಬರ್ ಏನ್ ಮಾಡುತ್ತಂದ್ರೆ ನಮ್ಮ ಗಟ್ ನಲ್ಲಿ ಅಥವಾ ನಮ್ಮ ಹೊಟ್ಟೆಯಲ್ಲಿ, ಇಂಟೆಸ್ಟೈನ್ಸ್ ನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಮಾಡುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಆದಾಗ ಕೆಟ್ಟ ಬ್ಯಾಕ್ಟೀರಿಯಾಗಳು ತನ್ನ ಕಡಿಮೆ ಆಗ್ತವೆ, ನಶಿಸಿ ಹೋಗ್ತವೆ ನಮ್ಮ ಗಟ್ನಿಂದ. ಹೊಟ್ಟೆ ಕ್ಲೀನ್ ಆಗಿರುತ್ತೆ. ಹೊಟ್ಟೆಯ ಒಂದು ನಮ್ಮ ಕರಳು, ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಎಲ್ಲಿ ಇರಬೇಕು ಅಂತ ನಿರ್ಧರಿಸುವುದೇ ಈ ಸಾಲ್ಯುಬಲ್ ಫೈಬರ್. ಹಾಗಾಗಿ ಸಾಲ್ಯುಬಲ್ ಫೈಬರ್ನ ಅಂಶ ನಿಮ್ಮ ಡಯಟ್ ನಲ್ಲಿ ಹೇರಳವಾಗಿದ್ದಾಗ ನಿಮ್ಮ ಸ್ಕಿನ್ ಡಿಸೀಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪರವಾಗಿದೆ. ಮೂರನೇ ಒಂದು ಟೆಕ್ನಿಕ್ ಅಂತ ಹೇಳಿದ್ರೆ, ಇಂಡೈಜೆಷನ್ ನೀವು ದೂರ ಮಾಡ್ಕೋಬೇಕು. ನೋಡಿ, ಅನ್ಡೈಜೆಸ್ಟೆಡ್ ಆಗಿದ್ದ ಫುಡ್ಡೇನೆ ನಮ್ಮ ಹೊಟ್ಟೆನಲ್ಲಿ ಸೇರ್ಕೊಂಡು ಅದು ಕೆಟ್ಟ ಬ್ಯಾಕ್ಟೀರಿಯಾಗೆ ಆಗಮಸ್ಥಾನ ಆಗ್ಬಿಟ್ಟು ಅಲ್ಲಿಂದ ನೆಗೆಟಿವ್ ಬ್ಯಾಕ್ಟೀರಿಯಾ ಡೆವಲಪ್ ಆಗಿ ಅಲ್ಲಿಂದ ಟಾಕ್ಸಿನ್ಸ್ ಡೆವಲಪ್ ಮಾಡಿ ಕೆಮಿಕಲ್ಸ್ ಡೆವಲಪ್ ಆಗಿ ನಮ್ಮ ಸ್ಕಿನ್ ಡಿಸೀಸ್ ಬರ್ತದೆ. ಹಾಗಾಗಿ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ, ಗಟ್ನ ಕ್ಲೀನ್ ಆಗಿಟ್ಕೊಳ್ಳಿಕ್ಕೆ ಒಂದು ತುಂಬಾ ನಾವು ಪ್ರಾಚೀನ ಕಾಲದಿಂದಲೂ ನಾವು ಯೂಸ್ ಮಾಡ್ಕೊಂಡು ಬಂದಿವಿ ಅಂದ್ರೆ ಹಿಂಗು, ಎಸಾಫೋಟಿಡಾ ಅಂತ ಹೇಳ್ತೀವಿ, ಅಥವಾ ಕೆಲವರು ಕಾಯಂ ಅಂತ ಕರೀತಾರೆ. ಸಾಧಾರಣವಾಗಿ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀರಾ. ಸೌತ್ ಇಂಡಿಯಾದಲ್ಲಂತೂ ಹಿಂಗು ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡ್ತಾರೆ. ಕಾರಣ ಇದೇನೆ, ಯಾಕಂದ್ರೆ ಇಂಡೈಜೆಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಡೈಜೆಷನ್ ಇಶ್ಯೂಸ್ ಇದ್ದವರಲ್ಲಿ, ಈ ತರ ಸ್ಕಿನ್ ಡಿಸೀಸ್ ಇದ್ದವರಲ್ಲಿ ಈ ಮಜ್ಜಿಗೆ ಜೊತೆ ಒಂದು ಚಿಟಕಿ ಹಿಂಗನ್ನ, ಬೇಕಾದ್ರೆ ಸಾಧ್ಯವಾದ್ರೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಆ ಹಿಂಗನ್ನ ಹಾಕಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಅಥವಾ ಹುರಿದು ಸ್ವಲ್ಪ ಅದನ್ನ ಈ ಮಜ್ಜಿಗೆಗೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಗ್ಲಾಸ್ ಮಜ್ಜಿಗೆಗೆ 1 ಟೀ ಸ್ಪೂನ್ ನಷ್ಟು ಈ ಹಿಂಗನ್ನ ಹಾಕ್ಬಿಟ್ಟು ಅದನ್ನ ಸೇವಿಸಿ. ನಂತರ ನಿಮ್ಮ ಊಟವನ್ನು ಮಾಡಿ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಡೈಜೆಷನ್ ಪ್ರೋಸೆಸ್ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ನಲ್ಲಿ ಆಗುವಂತ ಒಂದು ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು. ಜೊತೆಗೆ ಈ ಒಂದು ಹಿಂಗ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಡಿಟಾಕ್ಸಿಫೈ ಮಾಡುತ್ತೆ, ನಮ್ಮ ಇಂಟೆಸ್ಟೈನ್ಸ್ ನ ಇರುವಂತ ಕಲ್ಮಶಗಳನ್ನ ತೆಗೆದಾಕಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪರವಾಗಿದೆ. ನಾನು ಇವತ್ತು ಡಿಸ್ಕಸ್ ಮಾಡಿಸೋದು ಕೇವಲ ಚರ್ಮಕ್ಕೆ ಸಂಬಂಧ ಪ್ರಾಬ್ಲಮ್ಗೆ ನಿಮ್ಮ ಗಟ್ ಹೆಲ್ತ್ ಹೆಂಗ್ ಇಟ್ಕೋಬೇಕು ಅಂತ. ನಮ್ಮ ಗಟ್ ಸ್ಕಿನ್ ಆಕ್ಸಿಸ್ ಸರಿಯಾಗಿದ್ರೇನೆ ನಮ್ಮ ಚರ್ಮ ಮತ್ತು ನಮ್ಮ ಗಟ್ ಎರಡು ಕೂಡ ಹೆಲ್ತಿ ಆಗಿರ್ತವೆ, ಆರೋಗ್ಯವಂತ ಆಗಿರ್ತವೆ. ಈ ಒಂದು ಟೆಕ್ನಿಕ್ ನೀವು ಚರ್ಮಗಾಯನ್ನ ಬಳಸ್ತಾ ಇದ್ರೆ ಇದನ್ನ ಫಾಲೋ ಮಾಡಿ. ಬೇರೆಯವರು ಯಾರಾದ್ರೂ ನಿಮ್ಮ ಮನೆಯವರು, ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ ಯಾರಾದ್ರೂ ಈ ರೀತಿ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಒಂದು ಸಹಾಯ ಮಾಡ್ತದೆ. ಇದೇ ತರ ಮುಂದೆ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನನ್ನ ಪ್ರೋತ್ಸಾಹ ಮಾಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.